Hey guys, welcome back to my channel Soulful Tano. ಇವತ್ತಿನ ಟಾಪಿಕ್ ಬಂದು ಸ್ಕಾರ್ಪಿಯೋ ಎನರ್ಜಿದು ಮಾರ್ಚ್ ಮಂತ್ ಲವ್ ಲೈಫ್ ರೀಡಿಂಗ್ ಮಾಡ್ತಾ ಇದ್ದೀನಿ. ವಿಡಿಯೋ ಸ್ಟಾರ್ಟ್ ಮಾಡೋಕ್ಕೆ ಮುಂಚೆ ನಿಮ್ಗೆ ಏನಾದರೂ ಸ್ವಲ್ಪ ಆದರೂ ರೆಸನೇಟ್ ಆಯಿತು ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಹಾಗೆ ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ನೋಡೋಣ ಸ್ಕಾರ್ಪಿಯೋ ಮಾರ್ಚ್ ಮಂತ್ ಲವ್ ಲೈಫ್ ರೀಡಿಂಗ್ ಹೇಗಿದೆ ಅಂತ. ಗೈಸ್, ಇಲ್ಲಿ ಸಮ್ವನ್ ನೀವಾಗಿರ್ಬೋದು ಅಥವಾ ನಿಮ್ಮ ಪರ್ಸನ್ ಆಗಿರ್ಬೋದು, ಇಲ್ಲಿ ಸ್ಟಕ್ ಆಗಿದ್ದೀರಾ. ಮತ್ತೆ ನಿಮ್ಮಿಬ್ರಲ್ಲಿ ಒಬ್ರು ಮ್ಯಾನಿಫೆಸ್ಟ್ ಮಾಡ್ಕೊತಾ ಇದ್ದೀರಾ ಈ ರಿಲೇಶನ್ಶಿಪ್ ಬೇಕು ಅನ್ನೋ ಥರ. ಇದು ಲವ್ ಲೈಫ್ ಆಗಿರೋದ್ರಿಂದ ರಿಲೇಶನ್ಶಿಪ್ ಅಂತಾನೆ ತಗೋತೀನಿ. ಬಟ್ ಇನ್ ದಿ ಪಾಸ್ಟ್ ಒಂದು ಸ್ವಲ್ಪ ದಿನ ಹಿಂದೆ ಇಲ್ಲಿ ಒಂದು ಸಡನ್ ಆಗಿ ಗೊತ್ತಿಲ್ದಿರ ಒಂದು ಜಗಳ ಆಗಿರ್ಬೋದು, ಒಂದು ಡಿಸ್ಟರ್ಬೆನ್ಸ್ ಆಗಿರ್ಬೋದು, ಏನೋ ಒಂದು ಆಗಿರ್ಬೋದು, ಒಂದು ಜಗಳನೇ, ಅದು ನಿಮ್ಗೆ ಗೊತ್ತಿಲ್ದಿರಾನೇ ಆಗೋಗಿದೆ. ಬಟ್ ಅದಕ್ಕೇನೆ ಆ ವ್ಯಕ್ತಿ ನೀವು ಬೇಕು ಅಂತ ಮ್ಯಾನಿಫೆಸ್ಟ್ ಮಾಡ್ತಾ ಇದ್ದಾರೆ. ಅವರು ಒಂದು ಟೂ ಸಿಚುವೇಶನ್ ಅಲ್ಲಿ ಡಿಸೈಡ್ ಮಾಡಬೇಕು ಅಂತ ವೇಟ್ ಮಾಡ್ತಾ ಇದ್ದಾರೆ. ಒಂದು ನೀವು ಅಥವಾ ಅನದರ್ ಪರ್ಸನ್ ಆರ್ ಎಲ್ಸ್ ಕೆಲಸ, ವರ್ಕ್, ಒಂದು ಟೂ ಸಿಚುವೇಶನ್ ಇಲ್ಲಿ ಪ್ಲೇ ಆಗ್ತಾ ಇದೆ. ಆ ಪರ್ಸನ್ಗೆ ನಿಮ್ಮ ಮೇಲೆ ಎಮೋಷನ್ಸ್, ಡೀಪ್ ಫೀಲಿಂಗ್ಸ್ ಅನ್ನೋದು ತುಂಬಾ ಚೆನ್ನಾಗಿದೆ. ಬಟ್ ಸ್ಟಿಲ್ ಅವ್ರು ಅದನ್ನ ತೋರಿಸ್ಕೊಳ್ತಾ ಇಲ್ಲ ನಿಮಗೆ. ಬಟ್ ಇನ್ನೊಂದು ಏನಂತಂದ್ರೆ, ಅವರು ಈ ಟೂ ಸಿಚುವೇಶನ್ಸ್ ಏನಿದೆ ಅಂತಂದ್ರೆ, ಒಂದು ಅವ್ರ ಲೈಫ್ ಕಡೆ ಅವರು ಕಾನ್ಸಂಟ್ರೇಷನ್ ಮಾಡ್ತಾ ಇದ್ದಾರೆ, ನಿಮ್ ಕಡೆ ಅವರು ನೋಡ್ತಾ ಇಲ್ಲ. ಬಟ್ ಆ ಮಧ್ಯದಲ್ಲಿ ನೀವು ಸಹ ಬೇಕು ಅಂತ ಅವರು ಮ್ಯಾನಿಫೆಸ್ಟೇಷನ್ ಮಾಡ್ಕೊಳ್ತಾ ಇದ್ದಾರೆ. ಪ್ರಾಕ್ಟಿಕಲ್ ಪರ್ಸನ್ ಅವರು ವರ್ಕಲ್ಲಿ ಬ್ಯುಸಿ ಇದ್ದಾರೆ, ಇಲ್ಲ ವರ್ಕ್ಗೆ ಸ್ಟಕ್ ಆಗಿದ್ದಾರೆ, ಅಥವಾ ನಿಮಗೆ ಸ್ಟಕ್ ಆಗಿದ್ದಾರೋ ನೋಡಿ ನೀವು. ಮೇ ಬಿ ಅವ್ರ ವರ್ಕ್ ಕಡೆ, ಅವ್ರ ಲೈಫಲ್ಲಿ ಅವ್ರು ಕಾನ್ಸಂಟ್ರೇಷನ್ ಮಾಡ್ತಾ ಇದ್ದಾರೆ ಅಂತ ಅವ್ರು ಅಲ್ಲೇ ಸ್ಟಕ್ ಆಗಿದ್ದಾರೆ, ವರ್ಕ್ಗೆ ಸ್ಟಕ್ ಆಗಿದ್ದಾರೆ. ಬಟ್ ಅವರು ನಿಮ್ಮ ಹತ್ರ ಮುಂದೆ ಬರ್ತೀರಾ, ಅವ್ರ ಹಿಂದೆನೆ ಕೂತು ಮ್ಯಾನಿಫೆಸ್ಟೇಷನ್ ಮಾಡ್ಕೋತಾ ಇದ್ದಾರೆ, ನೀವು ಬೇಕು 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 ಅನ್ನೋ ಥರ. ಕ್ಲಾರಿಫೈ ಮಾಡೋಣ ಕಾರ್ಡ್ಸ್. ಯೂನಿವರ್ಸ್, ಪ್ಲೀಸ್ ಕ್ಲಾರಿಫೈ ದಿ ಕಾರ್ಡ್ಸ್ ಫಾರ್ ಸ್ಕಾರ್ಪಿಯೋ. ಇದು ರೆಸೊನೇಟ್ ಆದರೆ ಮಾತ್ರ ತಗೊಳ್ಳಿ, ಇಲ್ಲಾಂದರೆ ದಯವಿಟ್ಟು ತಗೋಬೇಡಿ. ಒಂದು ಎಂಟರ್ಟೈನ್ಮೆಂಟ್ ಪರ್ಪಸ್ ಅಂತ ಹೇಳಿ ಬಿಟ್ಬಿಡಿ. ರೀಕನ್ಸಿಲೇಷನ್ ಮಾಡಬೇಕು ಅಂತ ಯೋಚನೆ ಮಾಡ್ತಾ ಇದ್ದಾರೆ. ಅಗೇನ್ ಸ್ಟಕ್. ಗೈಸ್, ಆ ಪರ್ಸನ್ ಇಲ್ಲಿ ಸಿಚುವೇಶನ್ಗೆ ಸ್ಟಕ್ ಆಗ್ಬಿಟ್ಟಿದ್ದಾರೆ. ಅವ್ರಿಗೆ ಬ್ಯಾಲೆನ್ಸ್ ಮಾಡಕ್ ಬರ್ತಾ ಇಲ್ಲ. ಅದಕ್ಕೆ ಅವರು ತುಂಬಾ ಸ್ಟ್ರಾಂಗ್ ಆಗಿ ಸ್ಟಕ್ ಆಗಿದ್ದಾರೆ. ಅದಕ್ಕೆ 2 ಟೈಮ್ಸ್ ಎಟ್ ಎ ಟೈಮ್ ಹ್ಯಾಂಡ್ ಮ್ಯಾನ್ ಬಂದಿದೆ. ಮೇ ಬಿ ಅವ್ರು ತುಂಬಾ ಕಾನ್ಸಂಟ್ರೇಷನ್ ಅವ್ರ ವರ್ಕ್ ಮೇಲೇನೆ ಇದೆ. ನಿಮ್ಮನ್ನ ಮ್ಯಾನಿಫೆಸ್ಟ್ ಮಾಡ್ತಾ ಇದ್ದಾರೆ, ಗೈಡೆನ್ಸ್ ದೇವ್ರ ಹತ್ರ ಪ್ರೇ ಮಾಡ್ತಾ ಇದ್ದಾರೆ. ಬಟ್ ಅವ್ರು ಅದನ್ನ ಮುಂದೆ ಬಂದ್ ಮಾಡ್ಬೋದು. ನಿಮ್ ಬಗ್ಗೆ ನಿಮ್ಮ ಹತ್ರ ಬರ್ದಿರ ಅವ್ರ ಹಿಂದೇನೆ ಯೋಚನೆ ಮಾಡ್ತಾ ಇದ್ದಾರೆ ನಿಮ್ ಬಗ್ಗೆ. ಇಲ್ಲಿ ಥರ್ಡ್ ಪಾರ್ಟಿ ಅಂತಾನೆ ಇರ್ಬೋದು, ಇಲ್ದೆ ಇದ್ರೆ ಅವರು ಅದಕ್ಕೆ ಭಯ ಪಡ್ತಾ ಇದ್ದಾರೆ, ಕಂಟ್ರೋಲಿಂಗ್ ಎನರ್ಜಿನಲ್ಲಿದ್ದಾರೆ. ಬಟ್ ಈಸ್ ಎ ಪ್ರಾಕ್ಟಿಕಲ್ ಫಾರ್ ದ ಫ್ಯಾಮಿಲಿ. ಆ ಪರ್ಸನ್ಗೆ ಫ್ಯಾಮಿಲಿಗೋಸ್ಕರ ಅವರು ಮನಿನ ಅರ್ನ್ ಮಾಡಕ್ಕೆ ಅವರು ಯೋಚನೆ ಮಾಡ್ತಾ ಇದ್ದಾರೆ. ಫ್ಯಾಮಿಲಿನ ಸೆಟಲ್ಡ್ ಮಾಡಬೇಕು. ಫಸ್ಟ್ ಫ್ಯಾಮಿಲಿ. ಮೇ ಬಿ ಇಲ್ಲಿ ಥರ್ಡ್ ಪಾರ್ಟಿ ಏನಾದ್ರು ಇದ್ದಾರೆ ಅಂತಂದ್ರೆ ಅವ್ರ ಫ್ಯಾಮಿಲಿನೇ ಆಗಿರುತ್ತೆ. ಅವ್ರ ಫಸ್ಟ್ ಪ್ರಿಫರೆನ್ಸ್ ಬಂದು ಫ್ಯಾಮಿಲಿ. ಆ ನಂತರ ನೀವು ನಿಮ್ ಜೊತೆ ರಿಯೂನಿಯನ್ ಮಾಡ್ಬೇಕು ಅಂತಿದ್ದಾರೆ. ಮೇ ಬಿ ಏನಾದ್ರು ಬ್ರೇಕ್ ಆಗಿದ್ರೆ, ಇಲ್ಲ ನೀವು ಜೊತೆಲೇ ಇದ್ದೀರಾ ಬಟ್ ಸ್ವಲ್ಪ ಡಿಸ್ಟರ್ಬೆನ್ಸ್ ಇದೆ ಅಂತಂದ್ರೆ ಒಂದು ಸ್ಮಾಲ್ ಸೆಲೆಬ್ರೇಷನ್.
ಸ್ಮಾಲ್ ಸೆಲೆಬ್ರೇಷನ್ಸ್ ಕೊಡಬೇಕು ಅಂತ ಇದ್ದಾರೆ. ಏಂಜಲ್ಸ್ ಮೆಸೇಜ್ ನೋಡೋಣ ಗೈಸ್, ಏನು ಹೇಳ್ತಾರೆ ಈ ರೀಡಿಂಗ್ಗೆ ಅಂತ. ಏಂಜಲ್ಸ್ ಪ್ಲೀಸ್ ಗಿವ್ ಸಮ್ ಮೆಸೇಜಸ್ ಫಾರ್ ಸ್ಕಾರ್ಪಿಯೋ. ನ್ಯೂ ಲವ್. A new person has stirred your romantic feeling. Street. Spirit. Codependency. Addictions are affecting your romantic life. ಆ ಪರ್ಸನ್ ಅವರು ವರ್ಕ್ಗೆ ಅಡಿಕ್ಟ್ ಆಗಿದ್ದಾರೆ. ಆ ಪರ್ಸನ್ ಮೇ ಬಿ ಇಲ್ಲಿ ಅಕ್ವೇರಿಯಸ್ ಎನರ್ಜಿ ಇರ್ಬೋದು. ಆ ಪರ್ಸನ್ ತುಂಬಾ ಸ್ಟ್ರಾಂಗ್ ಆಗಿ ಅಡಿಕ್ಟ್ ಆಗಿದ್ದಾರೆ ಆ ವರ್ಕ್ಗೆ ಅಂತ. ಸೊ ಓನ್ಲಿ ನಿಮ್ಮ ಕಡೆ ಅವರು ಅಷ್ಟೊಂದು ಇದು ಮಾಡ್ತಾ ಇಲ್ಲ, ಬಟ್ ಸ್ಟಿಲ್ ಮನಸ್ಸಲ್ಲಿ ಇದೆ ಒಂದು ಸ್ಟೆಪ್ ತಗೋಬೇಕು ಅಂತ. ನಿಮ್ಮ ಬಗ್ಗೆ ಯೋಚನೆ ಆಗಲಿ, ನೀವು ಪಾಸ್ಟಲ್ಲಿ ಎಷ್ಟು ಚೆನ್ನಾಗಿದ್ರಿ ಅದೆಲ್ಲ ನೆನಪಿಸ್ಕೊಳ್ಳೋದಾಗಲಿ. ಬಟ್ ಸೊಸೈಟಿಗೆ ಭಯ ಪಡ್ತಾರೆ, ಫ್ಯಾಮಿಲಿಗೆ ಭಯ ಪಡ್ತಾರೆ, ಈ ಥರ ಬರ್ತಾ ಇದೆ. ನಿಮಗೆ ಗೈಡೆನ್ಸ್ ಏನು ಅಂತಂದರೆ, ಮೇ ಬಿ ಯು ಕ್ಯಾನ್ ಬಿ ಆರ್ ಮೂವ್ ಆನ್ ಆಗ್ಬೋದು. ನೀವು ನಿಮ್ಮ ಸೆಲ್ಫ್ ಗ್ರೋತ್ ಕಡೆ ಡಿಪೆಂಡ್ ಆಗಿ, ಡಿಪೆಂಡೆನ್ಸಿ, ನೀವು ಇವ್ರ ಮೇಲೆ ಡಿಪೆಂಡ್ ಆಗಕ್ಕೆ ಹೋಗ್ಬೇಡಿ ಅಷ್ಟೇ. ಥ್ಯಾಂಕ್ ಯು ಗೈಸ್. ನಿಮ್ಗೆ ಏನಾದರೂ ಇಷ್ಟ ಆಯಿತು ಅಂದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡಿ. ವಿಲ್ ಸಿ ಯು ಇನ್ ದಿ ನೆಕ್ಸ್ಟ್ ವಿಡಿಯೋ. ಬೈ ಗೈಸ್. ಬೈ. ಟೇಕ್ ಕೇರ್.